ಜೀವನ ಶೈಲಿ. ಋತುಬಂಧವು ಮಹಿಳೆಯ ಜೀವನದಲ್ಲಿ ನೈಸರ್ಗಿಕ ಹಂತವಾಗಿದೆ. ಇದು ಆಕೆಯ ಸಂತಾನೋತ್ಪತ್ತಿ ವರ್ಷಗಳ ಅಂತ್ಯವನ್ನ ಸೂಚಿಸುತ್ತದೆ. ಈ ಸಮಯದಲ್ಲಿ ಹಲವಾರು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನ ಮಹಿಳೆಯರು ಎದುರಿಸುತ್ತಾರೆ. ಮಹಿಳೆಯರಿಗೆ ಸುಮಾರು 45ರಿಂದ 55 ವರ್ಷ ಪ್ರಾಯದ ನಂತರ ಮುಟ್ಟಾಗುವಿಕೆ ನಿಲ್ಲುತ್ತದೆ. ಈ ಪ್ರಕ್ರಿಯೆಗೆ ಮುಟ್ಟು ನಿಲ್ಲುವಿಕೆ ಅಥವಾ ಮೆನೋಪಾಸ್ ಅಥವಾ ಋತುಸ್ತಬ್ಧ ಅಂತಲೂ ಕರೀತಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ಒಟ್ಟಾರೆ ಯೋಗಕ್ಷೇಮ ಕಾಪಾಡಿಕೊಳ್ಳಲು ಕೆಲವು ಸಲಹೆ ಇಲ್ಲಿವೆ. ಹಾಗಿದ್ದರೆ ಋತುಬಂಧವನ್ನ ಹೇಗೆ ನಿರ್ವಹಿಸೋದು ನೋಡ್ತಾ ಹೋಗೋಣ. ಅನೇಕ ಮಹಿಳೆಯರು ಋತುಬಂಧದ ನಂತರ ಹಲವಾರು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾರೆ. ಋತುಬಂಧದ ನಂತರ ಜೀವನವನ್ನ ನಿರ್ವಹಿಸಲು ಕೆಲವು ಸಲಹೆಗಳು ಇಲ್ಲಿವೆ. ಮೊದಲಿಗೆ ಸಮತೋಲಿತ ಆಹಾರವನ್ನ ಸೇವಿಸಿ. ಪ್ರಮುಖವಾಗಿ ಋತುಬಂಧ ಸಮಯದಲ್ಲಿ ಹಾರ್ಮೋನುಗಳ ಬದಲಾವಣೆಗಳು ನಿಮ್ಮ ಚಯಾಪಚಯ ಕ್ರಿಯೆ ಮೇಲೆ ಪರಿಣಾಮ ಬೀರಬಹುದು. ಹಾಗೆಯೇ ಇದು ದೇಹದ ಕೊಬ್ಬಿಗೆ ಕಾರಣವಾಗಬಹುದು. ಇದನ್ನು ತಡೆಗಟ್ಟಲು ಹಣ್ಣು, ತರಕಾರಿಗಳು, ನೇರ ಪ್ರೋಟೀನ್ಗಳು ಮತ್ತು ಧಾನ್ಯಗಳಲ್ಲಿ ಸಮೃದ್ಧವಾಗಿರುವ ಸಮತೋಲಿತ ಆಹಾರದ ಮೇಲೆ ಕೇಂದ್ರೀಕರಿಸಿ. ನಿಮ್ಮ ಆಹಾರದಲ್ಲಿ ಫೈಟೋ ಈಸ್ಟ್ರೋಜನ್ಗಳನ್ನ ಸೇರಿಸಿ. ಹಾಗೆಯೇ ಇವುಗಳು ನೈಸರ್ಗಿಕವಾಗಿ ಸಂಭವಿಸುವ ಸಸ್ಯ ಸಂಯುಕ್ತಗಳಾಗಿವೆ. ಇದು ದೇಹದಲ್ಲಿ ಈಸ್ಟ್ರೋಜನ್ ಪರಿಣಾಮಗಳನ್ನ ಹಾಗೆಯೇ ಕೆಲವು ಋತುಬಂಧದ ಆರೋಗ್ಯ ಸಮಸ್ಯೆಗಳನ್ನ ನಿವಾರಿಸಲು ಸಹಾಯ ಮಾಡುತ್ತೆ. ಸೋಯಾಬೀನ್, ಅಗಸೆ ಬೀಜಗಳು ಮತ್ತು ದ್ವಿದಳ ಧಾನ್ಯಗಳಂತ ಆಹಾರಗಳು ಫೈಟೋ ಈಸ್ಟ್ರೋಜನ್ಗಳ ಅತ್ಯುತ್ತಮ ಮೂಲವಾಗಿವೆ. ಮುಂದುವರಿದು ಮೂಳೆ ಆರೋಗ್ಯಕ್ಕೆ ಆದ್ಯತೆ ನೀಡಿ. ಈಸ್ಟ್ರೋಜನ್ ಮಟ್ಟವನ್ನ ಕಡಿಮೆ ಮಾಡುವುದು ಮೂಳೆಯ ನಷ್ಟಕ್ಕೆ ಕಾರಣವಾಗಬಹುದು. ಇದು ಆಸ್ಟಿಯೋಪೋರೋಸಿಸ್ ಅಪಾಯವನ್ನ ಹೆಚ್ಚಿಸುತ್ತೆ. ಆರೋಗ್ಯಕರ ಮೂಳೆಗಳಿಗಾಗಿ ವ್ಯಾಯಾಮಗಳನ್ನ ಮಾಡಿ, ಕ್ಯಾಲ್ಸಿಯಂ ಭರಿತ ಆಹಾರಗಳು ಅಥವಾ ಪೂರಕಗಳನ್ನ ಸೇವಿಸಿ, ವಿಟಮಿನ್ ಡಿ ಯ ಸೇವನೆಯನ್ನ ಹೆಚ್ಚಿಸಿ. ಇನ್ನು ಸಾಕಷ್ಟು ನೀರು ಕುಡಿಯಿರಿ. ಹಾರ್ಮೋನಿನ ಬದಲಾವಣೆಗಳು ಚರ್ಮದ ಜಲಸಂಚಯನ ರಿಹೈಡ್ರೇಷನ್ ಬದಲಾವಣೆಗಳಿಗೆ ಕಾರಣವಾಗಬಹುದು. ಹಾಗೆಯೇ ಕಡಿಮೆ ನೀರು ಯುಟಿಐಗಳಿಗೆ ಒಳಗಾಗಬಹುದು. ನಿಮ್ಮ ಚರ್ಮವನ್ನ ಮೃದುವಾಗಿಡಲು ಮತ್ತು ಒಟ್ಟಾರೆ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಾಕಷ್ಟು ನೀರು ಕುಡಿಯಲು ಮರೆಯದಿರಿ. ಧೂಮಪಾನ, ಆಲ್ಕೋಹಾಲ್ ತ್ಯಜಿಸಿ. ಋತುಬಂಧದ ಸಮಯದಲ್ಲಿ ಮಸಾಲೆಯುಕ್ತ ಆಹಾರಗಳು, ಕೆಫಿನ್, ಆಲ್ಕೋಹಾಲ್ ಮತ್ತು ಧೂಮಪಾನದಂತಹ ಪ್ರಚೋದಕಗಳನ್ನು ತಪ್ಪಿಸಿ. ಇದರ ಜೊತೆಗೆ ಮಾನಸಿಕ ಯೋಗಕ್ಷೇಮಕ್ಕಾಗಿ ಪ್ರತಿದಿನ ಕೆಲವೊಂದಿಷ್ಟು ಹೊತ್ತು ಯೋಗಾಸನಗಳಿಗೆ ಸಮಯ ಮೀಸಲಿಡಿ. ಇನ್ನು ಪ್ರಮುಖವಾಗಿ ನಿಯಮಿತವಾಗಿ ವ್ಯಾಯಾಮ ಮಾಡಿ. ನಿಯಮಿತ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳೋದು ತೂಕವನ್ನ ನಿರ್ವಹಿಸಲು, ಮನಸ್ಥಿತಿಯನ್ನ ಹೆಚ್ಚಿಸಲು ಹಾಗೆಯೇ ಒಟ್ಟಾರೆ ಆರೋಗ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತೆ. ಈಸ್ಟ್ರೋಜನ್ ಮಟ್ಟವನ್ನ ಕಡಿಮೆ ಮಾಡೋದು ಮೂಳೆಯ ನಷ್ಟಕ್ಕೆ ಕಾರಣವಾಗಬಹುದು. ಆಸ್ಟಿಯೋಪೋರೋಸಿಸ್ ನಂತಹ ಮೂಳೆ ಸಂಬಂಧಿತ ಅಪಾಯವನ್ನು ಕೂಡ ಹೆಚ್ಚಿಸುತ್ತೆ. ಹೀಗಾಗಿ ಏರೋಬಿಕ್ ವ್ಯಾಯಾಮಗಳ ಸಂಯೋಜನೆ ಮತ್ತು ಸ್ನಾಯು ಹಾಗೂ ಮೂಳೆ ದ್ರವ್ಯರಾಶಿಯನ್ನು ಕಾಪಾಡಿಕೊಳ್ಳಲು ಶಕ್ತಿ ತರಬೇತಿಯೊಂದಿಗೆ ವಾರಕ್ಕೆ ಕನಿಷ್ಠ 150 ನಿಮಿಷಗಳ ಮಧ್ಯಮ ತೀವ್ರತೆಯ ವ್ಯಾಯಾಮಗಳನ್ನ ಗುರಿಯಾಗಿರಿಸಿಕೊಳ್ಳಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.